ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತಿಳಿಸ್ಕೊಳಕ್ಕೆ ಬಂದಿರೋದು ಮೆಂತೆ ಬಾತ್ ಆ್ಯಂಡ್ ಸಿಂಪಲ್ ರೆಸಿಪಿ ಮೆಂತೆ ಬಾತ್ ಆ್ಯಂಡ್ ಹೆಲ್ತಿ ಆಲ್ಸೋ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಎರಡು ಈರುಳ್ಳಿನ ಪೀಸಾಗಿ ಕಟ್ ಮಾಡಿ, ಮತ್ತು ಒಂಚೂರು ಕಾಯಿ, ಆಮೇಲೆ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು ಅದನ್ನು. ಆಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಆ ಕುಕ್ಕರ್ಗೆ 4 to 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಕಾಯ್ದಾಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅದು ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ಬ್ರೌನಿಷ್ ಬಂದಾದಮೇಲೆ ಒಂಚೂರು ಮೆಂತ್ಯ ಸೊಪ್ಪನ್ನ ತೊಳೆದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ತಾನೆ ಇರಬೇಕು. ಅದು ತುಂಬ ತೆಳು ಆಗೋ ತನಕ ಫ್ರೈ ಮಾಡ್ಕೊಂಡಾಮೇಲೆ ಮಸಾಲ ಇರುತ್ತಲ್ಲ, ಆ ಮಸಾಲನ್ನ ಹಾಕಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ಫ್ರೈ ಮಾಡಾಮೇಲೆ ಒಂಚೂರು ಅರಿಶಿನ ಹಾಕ್ಕೋಬೇಕು. ಆಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ನಾನು ಹಸಿಮೆಣ್ಸಿಕಾಯಿ ಎಲ್ಲ, ಅದಕ್ಕೆ ಆ ಖಾರದ ಪುಡಿ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಾಮೇಲೆ ನಾನು ಸ್ವಲ್ಪ ಬಿರಿಯಾನಿ ಪೌಡ್ರನ್ನೂ ಹಾಕಿದೆ. ಫ್ರೈ ಮಾಡಾಮೇಲೆ ಒಂಚೂರು ಲೆಮನ್, ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತೊಳೆದಿರೋ ಅಕ್ಕಿನ ನಾನು 2 ಲೋಟ ತಗೊಂಡಿದ್ದೆ ಸ್ವಲ್ಪ ಜನಕ್ಕೆ ಅಂತ. 2 ಲೋಟ ಅಕ್ಕಿನ ತೊಳೆದು ಹಾಕಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ 2 ಲೋಟ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಪ್ ಲಾಕ್ ಮಾಡ್ಕೊಬೇಕು. 1 ವಿಸಿಲ್ ಆದರೆ ಸಾಕು. ಫೈನಲಿ ಮೆಂತೆ ಬಾತ್ ರೆಡಿ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.